ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಅನುಮತಿ ಕೊಡ್ತಾ ಇಲ್ಲ ಅಂತೇಳಿ ರೈತರ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಕೇಂದ್ರೀಯ ಸದನದಲ್ಲಿರುವಂತಹ ಪ್ರಾದೇಶಿಕ ಕಚೇರಿಯ ಎದುರು ಬೃಹತ್ ರೈತರು ಬಂದೀಗ ಭೇಟಿ ಮಾಡಿ ಅವ್ರಿಗೊಂದು ಮನವಿ ಕೊಡಬೇಕು, ಜೊತೆಗೆ ಅನುಮತಿ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತೇಳಿ ಈಗ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಇದು ಕೇಂದ್ರೀಯ ಸದನದಲ್ಲಿರುವಂತಹ ಪ್ರಾದೇಶಿಕ ಕಚೇರಿಯ ಮುಂಭಾಗದ ಹೊಂದಿರುವಂತಹ ಜಾಗ. ಇದು ಅಂದ್ರೆ ಕಾಮಗಾರಿ ನಡೀತಿರುವಂತಹ ಜಾಗ ರಸ್ತೆಯ ಮಧ್ಯಭಾಗದಲ್ಲಿದೆ. ಈ ಮಧ್ಯಭಾಗದಲ್ಲಿ ಸುಮಾರು 500ಕ್ಕೂ ಅಧಿಕ ರೈತರು ಅಂದ್ರೆ ಹುಬ್ಬಳ್ಳಿ, ಧಾರವಾಡ, ಗದಗ ಸುತ್ತಮುತ್ತ ತಾಲೂಕುಗಳಿಂದ ಸಾಕಷ್ಟು ರೈತರು ಬೆಳ್ಳಂಬೆಳಗ್ಗೆನೆ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ರೈಲಿನ ಮುಖಾಂತರ ಬಂದು ಅಲ್ಲಿಂದ ಬಸ್ಗಳ ಮುಖಾಂತರ ಕೋರಮಂಗಲದಲ್ಲಿರುವಂತಹ ಕೇಂದ್ರೀಯ ಸದನದ ಒಂದು ಕಚೇರಿ ಬಳಿ ಬಂದಿರುವಂತಹ ಒಂದು ದೃಶ್ಯ. ಬಂದಾದ ನಂತರ ಈಗ ಆ ಕೇಂದ್ರೀಯ ಸದನದ ಒಳಗಡೆ ಹೋಗೋದಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ರಸ್ತೆಯ ಮಧ್ಯೆಯಲ್ಲಿ ಸಾಕಷ್ಟು ರೈತರು ಈಗ ಕೂತ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂದ್ರೆ ಅನುಮತಿ ಕೊಡುವವರೆಗೂ ನಾವು ಇಲ್ಲಿಂದ ಕದಲೆವು, ನಾವು ಎಲ್ಲೂ ಹೋಗೋದಿಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಅಧಿಕಾರಿಗಳು ಬರಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಈಗ ಮಡಿವಾಳ ಪೊಲೀಸ್ ಸ್ಟೇಷನ್ ಅವರು ಜೊತೆಗೆ ಕೋರಮಂಗಲ ಪೊಲೀಸ್ ಅವರು ಕೂಡ ಹೆಚ್ಚಿನ ಒಂದು ಭದ್ರತೆಯನ್ನು ಕೂಡ ಈಗ ಒದಗಿಸಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂದ್ರೆ 500ಕ್ಕೂ ಅಧಿಕ ರೈತರು ಈಗ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಏನು ಅಂದ್ರೆ ಯಾವ ಒಂದು ಉದ್ದೇಶಕ್ಕಾಗಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವೆಲ್ಲ ಬೇಡಿಕೆಗಳಿದೆ, ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ರೈತ ಮುಖಂಡರಾಗಿರುವಂತಹ ಶ್ರೀ ವೀರೇಶ್ ಶೊಬರದ ಮಠದ ಸ್ವಾಮೀಜಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಅವ್ರನ್ನ ಯಾವ ರೀತಿಯಾದ ಬೇಡಿಕೆಗಳಿದಾವೆ ಅಂತೇಳಿ. ಸ್ವಾಮೀಜಿಗಳೀಗ ತುಂಬಾ ದೂರದಿಂದ ಬಂದಿದ್ದೀರಾ, ಸೊ ಏನ್ ಬೇಡಿಕೆ ಇದೆ, ಈಗ ಯಾರನ್ನ ಭೇಟಿ ಮಾಡಬೇಕು, ನೀವು ಏನ್ ಅನ್ಕೊಂಡಿದ್ದೀರಾ? ಸುಮಾರು 10 ವರ್ಷ ಆಯ್ತು ನಾವು ಮಹದಾಯಿ ಯೋಜನೆ ಜಾರಿ ಆಗಲಿ ಎಂದು ಹೋರಾಟ ಮಾಡ್ತಾ ಇದ್ದಿದ್ದು. 10 ವರ್ಷ ಆಯ್ತು ಹೋರಾಟ ಮಾಡ್ತಾ ಇದ್ದಿದ್ದು. ಇಲ್ಲಿವರೆಗಿನೂ ಕೂಡ ನಮಗೆ ಯಾವುದೇ ರೀತಿಯಿಂದ ನಮ್ಮ ಹೋರಾಟಕ್ಕೆ ಮತ್ತು ನಾವು ಇಟ್ಟಿರುವಂಥ ಬೇಡಿಕೆ ಈಡೇರಿಲ್ಲ. 2018 ಆಗಸ್ಟ್ರಲ್ಲಿ ಟ್ರಿಬ್ಯುನಲ್ ಆದೇಶ ಮಾಡಿದೆ 3.9 TMC ಕುಡಿಯುವ ನೀರಿಗಾಗಿ ಅಂತೇಳಿ. ಆ ಕುಡಿಯುವ ನೀರಿನಿಗೋಸ್ಕರ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಬ್ಬರ ಮೇಲೆ ಒಬ್ಬರು ಹಾಕ್ತಾ ಬಂದರು ಈ ಹಿಂದೆ. ಇವಾಗ ರಾಜ್ಯ ಸರ್ಕಾರ ಸಂಪೂರ್ಣವಾದಂಥ 3.9 TMC ಪಡ್ಕೊಳ್ಳಿಕ್ಕೆ ಪರವಾನಗಿ ಎಲ್ಲ ಅಪ್ಲಿಕೇಶನ್ ಹಾಕಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದೆ. ಇಲ್ಲೇ ಏನು ಅರಣ್ಯ ಭವನದವರು, ಕೇಂದ್ರೀಯ ಅರಣ್ಯ ಭವನದವರು ಇಲ್ಲಿವರೆಗೂ ನಮಗೆ ಪರವಾನಗಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ನಾನು ಕಳೆದ ವರ್ಷದಿಂದನೂ ಕೇಳ್ಕೊತ ಬಂದಿದ್ದೇನೆ ಮತ್ತು ಮನವಿನೂ ಕೊಡ್ತಾ ಇದ್ದೇನೆ. ನಮ್ಮ ಮನವಿಗೆ ಇವತ್ತಿವರೆಗೂ ಒಂದು ಉತ್ತರ ಕೊಟ್ಟಿಲ್ಲ. ಅಷ್ಟೊಂದು ನಿರ್ಲಕ್ಷ್ಯವಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇವತ್ತು ಪರವಾನಗಿ ಕೊಡುವವರೆಗೂ ಮತ್ತು ಪರವಾನಗಿ ಯಾಕೆ ಕೊಡೋಕ್ಕಾಗಲ್ಲ, ಯಾರ್ದು ಮಿಸ್ಟೇಕ್ ಇದೆ, ನಮ್ಮನ್ನ ರೈತರನ್ನ ಯಾಕೆ ಅಲ್ದಾಡಿಸ್ತಾ ಇದ್ದೀರಿ, ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು, ಒಂದು ಸ್ಪಷ್ಟತೆ ಕೊಡಿ ನಮಗೆ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಕೇಂದ್ರೀಯ ಮುಂದೆ ನಾವು ಹೋರಾಟಕ್ಕೆ ಬಂದಿದ್ದೇವೆ. ಮತ್ತು ನಮಗೆ ಕೇಂದ್ರೀಯ ಅರಣ್ಯ ಭವನದಿಂದ ಒಳಗೆ ಹೋಗ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯು ಅವಕಾಶ ಮಾಡಿಕೊಟ್ಟಿಲ್ಲ. ಪರವಾಗಿಲ್ಲ, ನಮಗೇನು ತೊಂದರೆ, ಎಲ್ಲಿ ಕೂಡಿಸ್ತಾರ, ಎಲ್ಲಿ ನಮ್ಮನ್ನು ಬೀದಿಯಲ್ಲಿ ಕೂಡಿಸ್ಲಿ ಅಥವಾ ಇನ್ನೊಂದು ಕಡೆಗೆ ಕೂಡಿಸ್ಲಿ, ನಮಗೊಂದು ಪರವಾನಗಿ ಸ್ಪಷ್ಟತೆ ಮತ್ತು ಪರವಾನಗಿ ಸಿಗುವವರೆಗೂ ನಾವು ಈ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಇವತ್ತು ಬೆಳಗ್ಗೆ 4 ಗಂಟೆಗೆ ನಾವು ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದು ಇಳ್ಕೊಂಡು ಇಲ್ಲಿ ಬಂದಿದ್ದೇವೆ. ನಾವು ಈಗ ಯಾರಾದರೂ ಕೇಂದ್ರೀಯ ಸದನದಲ್ಲಿರುವಂತಹ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನಾದರೂ ನಿಮ್ಮನ್ನ ಸಂಪರ್ಕ ಮಾಡಿದಾರಾ ಅಥವಾ ನೀವು ಅವರಿಗೆ ಸಂಪರ್ಕ ಮಾಡಿದಾರಾ, ಏನಾದರೂ ಮಾತುಕತೆ ಆಯ್ತಾ? ಈಗೇನಾದ್ರು ನೋಡಿ, ಈಗ ಉನ್ನತ ಪೊಲೀಸ್ ಅಧಿಕಾರಿಗಳು ಹಿರಿಯರು ಬಂದಿದ್ರು, ಅವ್ರ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಬರಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದಾಗ ಬರೆದನ್ನು ಕೊಟ್ಟಿದ್ದೇವೆ. ಈಗ ನಮ್ಮ ಇರಿಗೇಷನ್ ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಅವರು ಇರ್ಬೋದು, ಆಮೇಲೆ ನಮ್ಮ ಮಲಪ್ರಭಾ ಕರ್ನಾಟಕ ನೀರಾವರಿ ನಿಗಮದ MD ಅವರಾದಂಥ ರಾಜೇಶ್ ಅಮೀನ್ಬಾಯಿ ಅವರು ಇರ್ಬೋದು, ಆಮೇಲೆ ಹಲವಾರು ಅಧಿಕಾರಿಗಳ ಹೆಸರನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ಎಲ್ಲಿ ಅದು ಬ್ರೇಕ್ ಆಗಿದೆ, ತಾಂತ್ರಿಕ ಏನು ತೊಂದರೆ ಆಗಿದೆ ಅದನ್ನು ಸರಿಪಡಿಸಿ ನಮ್ಗೆ ಸಾರ್ವಜನಿಕವಾಗಿ ಇಲ್ಲೇ ಬಂದು ಹೇಳಿ, ನಮ್ಗೆ ಪರವಾನಗಿ ಯಾವಾಗ ಕೊಡಿಸ್ತೀರಿ ಹೇಳಿ, ಅಲ್ಲಿವರೆಗೆ ನಾವು ನಿರಂತರವಾಗಿ ಎಲ್ಲಿ ಹೇಳ್ತೀರಿ ಅಲ್ಲಿ ಕೂಡ್ತೀವಿ ಅನ್ನುವಂಥದ್ದು ನಾನು ಮನವಿ ಕೊಟ್ಟಿದ್ದೇನೆ. ಈಗ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟವರಾಗ್ಲಿ ಇಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಕೇಳಿ ಬಗೆಹರಿಸುವವರೆಗೂ ನೀವು ಇಲ್ಲಿಂದ ಎದ್ದೋಗೋದಿಲ್ಲ ಅಂತ? ಖಂಡಿತ ನಾವು ಬಂದಿದ್ದು ಇಲ್ಲೇ ನಮ್ಮ ಸಮಸ್ಯೆನ ಬಗೆಹರಿಸುವಳಿಕೆ ನಾವು ಬಂದಿದ್ದೇವೆ. ಹಂಗಾಗಿ ಹೇಳಿ ನಮ್ಮನ್ನ ಕಳಿಸಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸ್ಪಷ್ಟತೆ ಇರಲಿ. ಅದು ಉನ್ನತ ವಿಚಾರದೊಳಗೆ IAS ಅಧಿಕಾರಿಗಳು ಕೂತ್ಕೊಂಡು ಡಿಸ್ಕಷನ್ ಮಾಡುವಂಥದ್ದಿದೆ, ಪರವಾನಗಿ ಇದೆ. ಇದು ಎಲ್ಲೇ ಯಾರೋ ಒಬ್ಬರು ಮುಖ್ಯಮಂತ್ರಿ, ಇದು ಯಾರೋ ಮಂತ್ರಿಯವರು ಆಗಲಿ ಇನ್ನೊಬ್ರು ಆಗಲಿ ಬಂದು ಹೇಳಿ ಹೋಗೋದ್ರಿಂದ ಇದಕ್ಕೆ ಪರಿಹಾರ ಆಗಲ್ಲ. ಇದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಅಧಿಕಾರಿಗಳು ಕೇಂದ್ರದ
ಅರಣ್ಯ ಇಲಾಖೆಗೆ ಸಂಪರ್ಕಿಸಿ ಏನು ತೊಂದರೆ ಇದೆ ಅದನ್ನ ಬಗ್ಗೆ ಅವ್ರು ಚರ್ಚೆ ಮಾಡ್ಬೇಕಿಲ್ಲ, ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕಂದ್ರೆ ಇವಾಗ ಮಾಡಲಿಲ್ಲ ಅಂದ್ರೆ ಬರುವಂತ ಮಳೆಗಾಲ ಇನ್ನೇನು 3-4 ದಿನದ ಮಳೆಗಾಲ ಚಲೋ ಆಯ್ತಂದ್ರೆ ಈಗೇನು ಟೆಂಡರ್ ಕರೆದಿದ್ದಾರೆ 950 ಕೋಟಿಗೆ ಟೆಂಡರ್ ಕರೆದಿದ್ದಾರೆ ಕಳಸ ಮತ್ತು ಬಂಡೂರ ಅಂತೇಳಿ. ಆ ಟೆಂಡರ್ ಕರೆದಂತ ಕಾಂಟ್ರಾಕ್ಟ್ಗಳು ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರೇನು ದುಡ್ಡು ಕಟ್ಟಿದಾರ ಎಮ್ಡಿಗೆ ಅವ್ರು ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಬಿಟ್ಟು ಹೋದ್ರೆ ಹೆಂಗದ ಕೆಲಸ? ಮತ್ತು ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಮತ್ತೆ 1 ವರ್ಷ ಹೋಗಿಬಿಡ್ತದ. ಇವಾಗ ಬೇಸಿಗೆ ಒಳಗನೆ ಕೆಲಸ ಆಗ್ಬೇಕದು, ಅದಕ್ಕಾಗಿ ಹೀಗೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ. ಈಗ ನೀವು ದೆಹಲಿಗೆ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಕೂಡ ಇದ್ರಿ, ಅಂದ್ರೆ ಹೋರಾಟಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಅದನ್ನೇನಾದ್ರು ಇದೆಯಾ? ಅಂದ್ರೆ ದೆಹಲಿಗೆ ಹೋಗ್ಬೇಕು ಅನ್ನೋದೇನು? ನೋಡಿ, ದೆಹಲಿಗೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಾನು ಕೇಳಿದ್ದೇವೆ, ಅಲ್ಲೇ ಈ ಹಿಂದೆನೂ ಕೇಳಿದ್ದೇವೆ. ಅಲ್ಲಿ ಏನು ನಮ್ಮ ಸ್ಟೇಟಿಂದ ಇಲಾಖೆ ಅದ, ಅಲ್ಲಿಂದ ನೀವು ಕೇಳ್ಕೋಬೇಕು, ಅವ್ರು ನಮ್ಗೆ ಇಲ್ಲಿ ಕಳಿಸ್ತಾರ, ತದನಂತರ ನಾವು ಯೋಚನೆ ಮಾಡ್ತೀವಿ ಅಂತಂದಿದ್ದಾರೆ. ಇವ್ರು ಇನ್ನೂ ಕಳಿಸೇ ಇಲ್ಲ ಅಲ್ಲಿ ಸರಿಯಾಗಿ ಮಾಹಿತಿ. ಮತ್ತು ಇವ್ರು ಇಲ್ಲಿ ಕಳಿಸೇ ಇಲ್ಲ ಅಂದ್ರೆ ಅಲ್ಲೇನು ಹೋಗೋದು ನಮ್ದು ದೆಹಲಿಗೆ ಸರ್? ಅವ್ರೇನು ಹೇಳ್ಬಿಡ್ತಾರ, ಅಲ್ಲೇ ಕೇಂದ್ರೀಯ ಭವನ ಕರ್ನಾಟಕದವ್ರು ಏನು ಕಳಿಸೇ ಇಲ್ಲ ನಮಗೆ ಅಂತ ಹೇಳ್ತಾರ. ನಾವು ಕೊಡೋದು ಮುಖ್ಯ, ಆಫೀಸಲ್ಲಿ ಹೋಗ್ಬೇಕಲ್ಲ ಸರ್ ಅದು, ಅದಕ್ಕೆ ಇವರೇ ಕಳಿಸ್ಬೇಕು ಅದನ್ನ. ಈಗ ಸಾಕಷ್ಟು ಮಹಿಳೆಯರನ್ನು ಕೂಡ ಕರ್ಕೊಂಡ್ ಬಂದಿದ್ದೀರಾ ಅಲ್ಲಿಂದ, ಅಂದ್ರೆ ಕಷ್ಟ ಆಗೋದಿಲ್ವ ಅವರೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಈಗ ಹೋರಾಟದಲ್ಲಿ ಕೂರಿಸ್ಕೊಂಡು, ಅಂದ್ರೆ ಅವರು ಬಂದು ನಮಗೆ ಮನವಿ ಸ್ವೀಕರಿಸಿ ನಮಗೆ ನ್ಯಾಯ ಕೊಡೋರು ಇದ್ದೋಗಲ್ಲ ಅಂತಂದ್ರೆ ತೊಂದರೆ ಆಗಲ್ವ ನಿಮಗೆಲ್ಲ? ಸರ, ಈ ಬದುಕಲಿಕ್ಕೆ ಆಹಾರಕ್ಕಿಂತ ಮುಖ್ಯವಾದಂತಹದ್ದು ಜೀವಜಲ. ಈ ಜೀವಜಲ ಇತ್ತಂದ್ರೆ 4 ದಿನ ನೀರು ಕುಡಿದಾರು ನಾವು ಬದುಕ್ಬೋದು. ಈ ನೀರೇ ಇಲ್ಲ ಅಂದ್ರೆ ನಮಗೆ ಬದುಕಕ್ಕಾಗಲ್ಲ. ಇವತ್ತು ನಮ್ಮ ಬದುಕು ಉಳಿವಿನ ಪ್ರಶ್ನೆ ಆಗಿದೆ. ನೀರು ನಮ್ಮ ಭಾಗಕ್ಕೆ ಕುಡಿಲಿಕ್ಕೆ ಭಾಳಷ್ಟು ತೊಂದರೆ ಇದೆ. ಈ ಯೋಜನೆಯಿಂದ ಕುಡಿಲಿಕ್ಕೆ ಯೋಜನೆ ಆಗಿದೆ. ಇದು ನೀರು ಬಂತಂದ್ರೆ ನಮ್ಮ ನಾಗರಿಕರಿಗೆ, ರೈತರಿಗೆ, ಹುಬ್ಳಿ ಧಾರವಾಡದ ಜನರಿಗೆ ಅನುಕೂಲ ಆಗ್ತದೆ ಸರ್. ಇವತ್ತೂ ಕೂಡ 10 ದಿನ 15 ದಿನಕ್ಕೊಮ್ಮೆ ನಳ ಬಿಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ ನೀರಿಲ್ಲದಕ್ಕೆ. ಮತ್ತು ಇದನ್ನು ಯಾರು ಕೇಳೋರು ಸರ? ಇದಕ್ಕೆ ಜವಾಬ್ದಾರಿ ಇದ್ದಾರೆಲ್ಲ ಹೋರಾಟ ಮಾಡೋದು. ಇವರೆಲ್ಲ ಜವಾಬ್ದಾರಿ ಇದ್ದವ್ರು. ಇವರು ಜವಾಬ್ದಾರಿ ಇಲ್ದಂಥವ್ರು ರಾಜಕೀಯದ ಬೆನ್ನತ್ತಾರ, ಅವ್ರ ಬಗ್ಗೆ ನಾವು ತಲೆ ಕೆಡಿಸೋಲ್ಲ. ನಮಗೇನು ಆಗ್ಬೇಕಾಯ್ತು, ಸಾರ್ವಜನಿಕರಿಗೆ ನೀರು ಕೊಡಿಸ್ಬೇಕಾಗಿದೆ, ಅವ್ರ ಬದುಕು ಕಟ್ಟಿಕೊಡ್ಬೇಕಾಗಿದೆ, ಜೀವಜಲ ನೀರಿಗೆ ಭಾಳ ಮಹತ್ವ ಕೊಡಬೇಕಾಗಿದೆ. ಆ ಹಿನ್ನೆಲೆ ಒಳಗೆ ನಾವೆಲ್ಲರೂ ಕೂಡ ಈ ಒಂದು ಹೋರಾಟದಿಂದ ಹಿಂದೆ ಸರಿಯೋದು ಬೇಡ ಅಂತೇಳಿ ನಮ್ಮ ದುಡ್ಡು ಖರ್ಚು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇಲ್ಲಿ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ, ಸರ್ಕಾರ ಆಗಲಿ, ಯಾರು ಪರವಾಗಿ ಇಲ್ಲ, ಯಾರು ವಿರುದ್ಧನೂ ಆಗಿಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೆ ನಾವು ಬಂದಿದ್ದೇವೆ. ಎಸ್, ಕೇಳಿದ್ರಲ್ಲ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಕೇಂದ್ರ ಅರಣ್ಯ ಪರಿಸರ ಇಲಾಖೆಯ ಅಧಿಕಾರಿಗಳು ಈ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಈಗ ಸಂಬಂಧಪಟ್ಟವರು ಸ್ಥಳಕ್ಕೆ ಬರಬೇಕು, ನಮ್ಮ ಜೊತೆ ಮಾತುಕತೆಗೆ ಕೂತ್ಕೊಳ್ಬೇಕು, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಹೇಗೆ ಪರಿಹಾರ ಕೊಡಬೇಕು ಅನ್ನೋದನ್ನ ಇಲ್ಲಿ ನಿರ್ಧಾರ ಮಾಡಿದ್ರೆ ಅಷ್ಟೇ ನಾವು ಇಲ್ಲಿಂದ ಹೋಗ್ತೀವಿ ಅಂತೇಳಿ ಒಂದು ಅಭಿಪ್ರಾಯವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.